ಫಸ್ಟ್ ದಿವಸ 40 ರೂಪಾಯಿ ವ್ಯಾಪಾರ. ನಾನು ತುಂಬ ಶ್ರಮಪಟ್ಟು ಆ ಶ್ರಮ ತಕ್ಕಂಥ ದೇವರು ಮತ್ತು ನಮ್ಮ ಇವರು ಆಶೀರ್ವಾದ ಮಾಡಿ ಅದಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ. ಅದ್ರ ವೀಣಾ ಸ್ಟೋರ್ಸ್ ಅಂತ ಹೆಸರು ಉಳಿಸ್ತಾ ಇದ್ದಾನೆ, ಅದೇ ಖುಷಿ ನಮಗೆ. ಇದಾಗಲಿಲ್ಲ ವೀಣಾ ಅಂತ ಮಗಳ ಹೆಸರು ವೀಣಾ ಸ್ಟೋರ್ಸ್ ಅಂತಾನೆ ಹಿಂಗೆ ಏನೋ ನನ್ನ ಮನಸ್ಸಿಗೆ ಮಾಡಬೇಕು ವೀಣಾ ಹೆಸರು. Idli is so fresh, it's melting in my mouth, and the chutney is so good. The combination is so deadly. ಯಾವುದೇ ಕೆಲಸ ಸಣ್ಣದು ದೊಡ್ಡದು ಅನ್ನೋದಿಲ್ಲ, ಅದರಲ್ಲೇ ಮಾಡಿರೋ ಮನುಷ್ಯ ಯಾರೇ ಆದ್ರೂ ಮುಂದೆ ಏಳಿಗೆ ಆಗುತ್ತೆ. ಚೆನ್ನಾಗಿದೆ. ಲೈಕ್ ಸಣ್ಣವಳಿದ್ದಿಂದ ಇಲ್ಲಿ ಬರ್ತಾ ಇದ್ದೀನಿ. ಆಸ್ ಲಾಂಗ್ ಆಸ್ ಐ ರಿಮೆಂಬರ್ ಫುಡ್ ಇಸ್ ರಿಯಲಿ ಗುಡ್, ಹೋಮ್ಲಿ ಫುಡ್. ಖುಷಿ ಪಡಬೇಕು. ಇಷ್ಟು ದಿವಸ ಕೆಲಸದಲ್ಲಿ ತೊಡಗಿದ್ವಿ, ಇನ್ನು ಮುಂದೆ ನಮ್ಮ ಜೀವನ ಸಂವತ್ಸರದಲ್ಲೇ ಬರ್ತಾ ಇರುತ್ತೆ. ಕಷ್ಟ ಸುಖ ಎಲ್ಲದನ್ನು ಅದನ್ನೆಲ್ಲ ದಾಟ್ಕೊಂಡು ಒಂದು ದಡ ಸೇರಿದ್ರೆ ಅಲ್ಲಿಗೆ ಒಂದು ದುಡ್ಡಿನ ಪ್ಯಾಕೆಟ್ ಆಗಿತ್ತು. ದುಡ್ಡನ್ನು ನನಗೆ ಗೊತ್ತಿಲ್ಲ, ಒಂದು ಕವರಲ್ಲಿತ್ತು. ತಗೊಬಾದ್ರು ಬೀಗ ತೆಗೆದು ತಂದುಕೊಟ್ಟು ಕೂಡಲೇ ನೋಡು ನನ್ನ ಹತ್ರ ಹೆಚ್ಚಿಗೆ ಇದು ಮಾಡ್ಲಿಕ್ಕಾಗಲ್ಲ, ನೀನು ಈ ದುಡ್ಡು ಇಟ್ಕೊಂಡು ಮುಂದುವರಿ. ಊರಲ್ಲಿ ಬೇಕಾದ್ರೆ ಒಂದು ಜಮೀನು ಅಥವಾ ಜಾಗ ತಗೊಂಡು ಅಷ್ಟೊತ್ತು ದುಡ್ಡಿಗೆ ಆಗೋಲ್ಲ, ಆದರೂ ನಂದೊಂದು ಶ್ರಮ ಒಂದು ಇದಕ್ಕೆ ದುಡ್ಡು ಕೊಡ್ತಾ ಇದ್ದೇನೆ, ನಿನಗೆ ಒಳ್ಳೆಯದಾಗತ್ತೆ ಅಂತ ಆಶೀರ್ವಾದ ಕೊಟ್ಟರು. ಅಲ್ಲಿ ಜಾಗನೂ ತಗೊಂಡೆ, ಅದು ಮಕ್ಕಳು ಮಾರಿದೆ, ಇದು ಮಾಡಿದೆ. ಅಲ್ಲಿ ಯಾವುದೂ ಇಟ್ಕೊಳ್ಳಿಲ್ಲ. ಇಲ್ಲೇ ಬೆಂಗಳೂರಲ್ಲೇ ಪಕ್ಕದ್ದು ಇದು ತಗೊಂಡು ವ್ಯವಹಾರ ಮಾಡ್ತಾ ಬಂದೆ. ಮಗಳಿಗೂ ಒಂದು ಮನೆ ಕೊಡ್ತದೆ, ರಾಜಾಜಿನಗರ ಕಾಪಿ ಡೇ ಹೋಟ್ಲ್ ಕೆಳಗಡೆ. ಅವರು ಚೆನ್ನಾಗಿದ್ದಾರೆ. ಅವರಿಗೂ 2 ಜನ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಗಂಡ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಈ ಗ್ರಿಡ್ ಪ್ಯಾಕೆಟ್ಸು, ಈ ಗೋಲ್ಡನ್ ಶೆಟ್ರು ಗ್ರಿಡ್ಲು ಆ ಥರ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಇದು ಅವರಿಗೂ ಮದುವೆ ಮಾಡಿಕೊಟ್ಟು 22 ವರ್ಷ ಆಯ್ತು. ಮಗಳಿಗೆ 22 ವರ್ಷ ಆಯ್ತು ಮನೆ ಮಾಡಿಕೊಟ್ಟು. ಆವಾಗ 70 ಲಕ್ಷ ಕೊಟ್ಟು ಮನೆ ಮಾಡಿಸ್ಕೊಟ್ಟೆ. ಈಗಂದ್ರೆ ಆಗಲ್ಲಾಗಿತ್ತು. ಈಗ ನಮ್ಮ ದುಡಿಮೆನೂ ಇಲ್ಲ, ಎಲ್ಲ ಮಗನಿದು. ಮತ್ತು ನಮ್ಮ ಕೈಲಿ ಏನೂ ವ್ಯವಹಾರ ಇಲ್ಲ, ಅವಳಿಗೆ ಮಾಡ್ಕೊಡೋಕ್ಕೂ ಆಗಲ್ಲಾಗಿತ್ತು. ಆವಾಗೇನು ಆಯಿತು, ನಮ್ಮ ಕೈಲಿ ವ್ಯವಹಾರ ಇತ್ತು, ಸಾಲ ಸೋಲ ಮಾಡಿದ್ರು ತೀರ್ಸೋ ಶಕ್ತಿ ಇತ್ತು, ಮಾಡಿಕೊಟ್ಟೆ. ಇವರು ಸಂತೋಷವಾಗಿ ಮನೆ ಮಾಡ್ಕೊಂಡಿದ್ದಾರೆ. ಈಗ ಅದನ್ನು ಹಂಗೆ ಅವಳಿಗೆ ಮನೆ ಕೂತ್ಕೊಂಡು ನಾನೇನು ಮಾಡೋದು, ಖಾಲಿ ಇರ್ತಾನಲ್ಲ ಅನ್ನೋ ಅನುಭವ ಬಂದ್ಬಿಟ್ಟು ಬಿಸಿಬೇಳೆ ಬಾತು, ವಾಂಗಿಬಾತು, ಚಿತ್ರಾನ್ನ, ದಿವಸ ಒಂದೊಂದು ಐಟಮ್ಮು. ಆಮೇಲೆ ಈ ಗೋಧಿ ಹಿಟ್ಟಿನ ಚಪಾತಿ ಭಕ್ಷ್ಯ ಅಂತ ಇರ್ತಾರೆ, ಇದು ಗೋಧಿ ಶಿರ ಅಂತಾರೆ, ಚಪಾತಿ ಭಕ್ಷ್ಯ. ಗೋಧಿ ಯಾರು ಮಾಡಲ್ಲ, ಅದು ರವೆದು ಮಾಡ್ತಾರೆ, ಹಿಟ್ಟಿದ್ದು ಯಾರು ಮಾಡೋರಿಲ್ಲ. ಅದು ನಮ್ಮ ಊರಲ್ಲಿ ಸತ್ಯನಾರಾಯಣ ಪ್ರಸಾದಕ್ಕೆ ಅಂತೇಳಿ ಮಾಡ್ತಾರೆ, ತುಂಬ ಟೇಸ್ಟಾಗಿರುತ್ತೆ. ಅದನ್ನು ಮಾಡಿಕೊಡ್ತಾ ಇರ್ತಾರೆ. ಈ ಒಂದು 2-3 ವರ್ಷದಿಂದ ಅವರಿಗೆ ನಮ್ಮ ಹೋಟ್ಲು ಮಧ್ಯದಲ್ಲಿ ಬೇರೆ ಏನೂ ಕೊಡೋಲ್ಲ, ನಮ್ಮ ಹೋಟ್ಲಿಗೆ ಮಾಡಿಕೊಡ್ತಾರೆ. ನಮ್ಮ ಹೋಟ್ಲಿಗೆ ಮಾಡಿಕೊಡೋಕ್ಕೆ ಅವರಿಗೆ ಟೈಮ್ ಸಾಕಾಗಲ್ಲ, ಯಾಕಂದ್ರೆ ಮನೆ ಕೆಲಸ ಮಾಡ್ಕೊಳ್ಬೇಕು, ಅದ್ರ ಜೊತೆ ಇದು ಟೈಮಿಗೆ ಸರಿಯಾಗಿ ಕೊಡಬೇಕು. ಆ ರೀತಿಯಿಂದ ಆದಷ್ಟು ಕೈಲಾಗಿ ಬೆಳಗ್ಗೆ ಸಾಯಂಕಾಲ ಮಾಡಿಕೊಡ್ತಾರೆ. ನಾನು ತುಂಬ ಶ್ರಮಪಟ್ಟು
ಆ ಶ್ರಮಕ್ಕೆ ತಕ್ಕಂಥ ದೇವರು ಮತ್ತು ನಮ್ಮ ಇವರು ಆಶೀರ್ವಾದ ಮಾಡಿ ಅದಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ. ಈಗ ಮಗ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಅದೇ ಖುಷಿ ನಮಗೆ. ಮುಂದೆ ಅವನೇ ಬೆಳೆಸ್ಕೊಂಡು ಅದರ ವೀಣಾ ಸ್ಟೋರ್ಸ್ ಅಂತ ಹೆಸರು ಉಳಿಸ್ತಾ ಇದ್ದಾನೆ, ಅದೇ ಖುಷಿ ನಮಗೆ. ವೀಣಾ ಸ್ಟೋರ್ಸ್ ಅಂತ ಗೊತ್ತಾಯ್ತು, ಬಟ್ ಈ ವೀಣಾ ಯಾರು ಬಗ್ಗೆ ಹೇಳ್ತೀರಾ? ವೀಣಾ ಅಂದರೆ ಮಗಳು, ನಮ್ಮ ಮಗಳು. ಅವಳು ಚಿಕ್ಕವಳಿದ್ದಾಗ ಈ ಹೋಟ್ಲೆಲ್ಲ ಮಾರಿಬಿಟ್ಟು ಈ ಅಂಗಡಿ ಓಪನ್ ಮಾಡಿದ್ವಿ. ಈ ಅಂಗಡಿ ಏನು ಹೆಸರಿಡಬೇಕು ಅನ್ನೋದು ಅವರಿಗೆ ಇದಾಗಲಿಲ್ಲ. ವೀಣಾ ಅಂತ ಮಗಳ ಹೆಸರು, ವೀಣಾ ಸ್ಟೋರ್ಸ್ ಅಂತಾನೆ ಹಿಂಗೆ ಕಾಂಟ್ರಿಬ್ಯೂಟ್. ಏನೋ ನನ್ನ ಮನಸ್ಸಿಗೆ ಮಾಡಬೇಕು ವೀಣಾ ಹೆಸರಿಡು ಅಂತ. ಮಗಳ ಹೆಸರೇ ಅದು ಸ್ಟೋರ್ಸ್ ಅಂತಂದರೆ ಹೋಟ್ಲ್ ಮಾಡ್ಬೇಕಂತ ಸ್ಟೋರ್ಸ್ ಅಲ್ಲ, ಕಾಂಡಿಮೆಂಟ್ಸ್ ಇಡಬೇಕು. ಕಾಂಡಿಮೆಂಟ್ಸ್ ಎಲ್ಲ ಈ ಚಕ್ಲಿ ಕೋಡ್ಬಳೆ ಅಂತ ಇಟ್ಟು ವ್ಯಾಪಾರ ಮಾಡುವ ಅಂತೇಳಿ ಮಾಡ್ಬೇಕು. ಅದು ವೀಣಾ ಸ್ಟೋರ್ಸ್ ಅಂತ ಆಗೋಯ್ತು. ನಮ್ಮ ಹತ್ರ ಒಬ್ಬರ ಹತ್ರ ಆಗುವಂಥದ್ದು ಕೆಲಸ ಶುರು ಮಾಡುವ. ಅದಕ್ಕೆ ವೀಣಾ ಕೆಲಸದವರೆಲ್ಲ ನಂಬ್ಕೊಂಡು ನಮ್ಮ ಕೈಯಲ್ಲಿ ಆಗೋಲ್ಲ, ಅವರಿಗೆಲ್ಲ ಸ್ಟ್ರೈಕ್ ಮಾಡ್ತಾರೆ ಅದು ಇದು ಅಂತ ಹೇಳಿ. ಹಂಗೆ ಮಾಡಿ ಇಬ್ಬರ ಹತ್ರ ಆಗುವಂಥದ್ದು ಮಾಡಬೇಕು ಅನ್ನೋದು ಶುರು ಮಾಡಿದ್ದು ಮೊದಲು. ಆಮೇಲೆ ಅದು ಬೆಳೀತಾ 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 ಈಗ 15-20 ಜನ ಕೆಲಸದವರು, ಅವರಿಗೆಲ್ಲ ಮನೆ ವ್ಯವಸ್ಥೆ, ಊಟ ತಿಂಡಿ ಎಲ್ಲ ಇಲ್ಲೇನೆ ಮಾಡಿಕೊಂಡು ಮಗ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲು ವೀಣಾ ಸ್ಟೋರ್ಸ್ ವ್ಯಾಪಾರ ಫಸ್ಟ್ ದಿವಸ 40 ರೂಪಾಯಿ ವ್ಯಾಪಾರ. ಮೊದಲನೇ ದಿವಸ ನೀವು ಶುರು ಮಾಡಿದಾಗ 40 ರೂಪಾಯಿ. ಆಮೇಲೆ 45, 50, 60, 100 ಹೀಗೆ ಬೆಳೀತಾ ಆಯಿತು. ಆಮೇಲೆ ಹೆಸರು ಇಂಪ್ರೂವ್ ಆಯಿತು. 40ರಿಂದ ಇವಾಗ ಎಷ್ಟಿರ್ಬೋದು ನಿಮ್ಮ? ಈಗ ಅದು ನಮ್ಮ ಮಗನಿಗೆ ಗೊತ್ತು. ನಮಗೊಂದು 10,000 ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟಿದ್ರೆ ಅದೇ ದೊಡ್ಡದು. ಭಾನುವಾರ ಆದ್ರೂ ಒಂದು 10,000 ರೂಪಾಯಿ ಬೆಳಗಿನ ಸಂಜೆ ತಕ್ಕ. 40 ವರ್ಷದಿಂದ ಅದೇ ದೊಡ್ಡ ವ್ಯಾಪಾರ. 40 ವರ್ಷದಿಂದ ವ್ಯಾಪಾರ ಅದೇ ಖುಷಿ ನಮಗೆ. ಕೆಲಸದವರಿಗೆಲ್ಲ ನೋಡಿಕೊಂಡು ಮನೆ ಒಂದು ಸ್ವಂತ ಅದನ್ನು ಮಾಡ್ಕೊಂಡ್ವಿ. ಮನೆ ಇರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ವಿ. ಎಲ್ಲದೂ ಹಾಗೆ ಈಗ ದೇವರ ದಯದಿಂದ ಇಷ್ಟರ ಮಟ್ಟಿಗೆ ಇದ್ದೀವಿ. ಸೊ ನಿಮ್ಮ ಹೋಟೆಲಲ್ಲಿ ಕೆಲಸ ಮಾಡುವಂಥವ್ರು, ಸೊ ನಿಮಗೆ ನಿಮ್ಮ ಮಟ್ಟಿಗೆ ಒಂದು ಬೆಳೆಸಿದ್ದೀರಾ ಯಾರನ್ನ? ತುಂಬಾ ಜನ ಇದ್ದಾರೆ. ತಮ್ಮಂದಿಕ್ಕಳೆ 3 ಜನ ಇದ್ದಾರೆ. ಅವರೆಲ್ಲ ಇಟ್ಕೊಂಡು ಸೂರ್ಯ ನಮಗೆ 11ನೇ ಕ್ಲಾಸಲ್ಲಿ ಸೂರ್ಯ ರೆಪ್ರೆಸೆಂಟ್ ಅಂತೇಳಿ ಯಶವಂತಪುರದಲ್ಲಿ ಅವನು ವಿನಾಯಕ ರೆಪ್ರೆಸೆಂಟ್ ಅಂತ ಇಟ್ಕೊಂಡಿದ್ದ. ಇವಾಗ ಕೊನೆಯವನು ಈಗ 2 ವರ್ಷ ಆಯಿತು ಸಹಕಾರ ನಗರದಲ್ಲಿ ಕೇಶವ ನಾನು ಸಹಕಾರ ನಗರದಲ್ಲಿ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರೋ ದಿವಾಕರ ಅಂತ ತುಂಬಾ ನಂಬಿಕೆಯಾಗಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇದ್ದ. ಮಕ್ಕಳಂತ ಇದ್ರು ಎಲ್ಲರೂ. ಅವರನ್ನು ಇವಾಗ ವಿದ್ಯಾರಣ್ಯಪುರ ಅಲ್ಲಿ ಒಂದು ಚಿಕ್ಕದಾಗಿ ಮೊದಲು ಒಂದು ಅಂಗಡಿ ಮಾಡಿದ. ಕಡೆಗೆ ಅಲ್ಲಿ ಬಿಟ್ಟು ಈಗ ಮುಂದೋಗಿ ಅಲ್ಲಿ ಮಾಡಿದ್ದಾರೆ. ಅವನಿಗೂ ನಮ್ಮ ಆಶೀರ್ವಾದದಿಂದ ನಾವೇನು ಮಾಡ್ಲಿಕ್ಕೆ ಆಗದಿದ್ರು ನಮ್ಮ ಆಶೀರ್ವಾದವೇ ಅವನಿಗೆ. ಅವನು ಇವಾಗ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ಕೊಂಡು ಮನೇನೂ ಮಾಡ್ಕೊಂಡು ಆರಾಮಾಗಿದ್ದಾನೆ. ಹೆಗ್ಡೆ ದಿವಾಕರ ಹೆಗ್ಡೆ. ಸಾಕಷ್ಟು ಜನರಿಗೆ ಒಂದು ದಾರಿದೀಪ ಕೊಟ್ಟರೆ ಕೆಲವರು ನಮ್ಮ ಫ್ರೆಂಡ್ಸ್ ಬೇಕಿದ್ರೆ ಹೋರಾಟಗಾರರಿಗೆಲ್ಲ ದುಡ್ಡು ಕೊಟ್ಟು ಸಹಾಯ ಮಾಡಿ ಅವ್ರಿಗೆಲ್ಲ ಅಷ್ಟು ಜನ ಮುಂದೆ ಬಂದು ಮಾಡೋದು. ತುಂಬ ಖುಷಿ ಆಯಿತು. ಇಂಟರ್ವ್ಯೂ ಮಾಡ್ತೀವಿ ಅಂದರೆ ನಮಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದೇ ತುಂಬ ಖುಷಿ ಆಯಿತು. ಮೊನ್ನೆ ಭಾನುವಾರ ನಮ್ಮ ಹವ್ಯಕದಲ್ಲಿ ನಮ್ಮ ಸನ್ಮಾನ ಮಾಡೋದು. ಎಲ್ಲಿ ಸರ್ ಅದು ಸನ್ಮಾನ ಮಾಡಿರೋದು? ನಮ್ಮ ಬೆಟ್ಟದಲ್ಲಿ. ಎಲ್ಲರೂ ಶ್ರಮ ಪಡ್ತಾರೆ. ಹೌದು, ಶ್ರಮ ಸುಖ ಕೆಸರಾದರೆ ಬಾಯಿ ಮೊಸರು. ನಿಜವಾದ ಮಾತು. ನಿಜವಾಗ್ಲೂ ನಮ್ಮ ಶ್ರಮ ಅಂತ ತಿಳ್ಕೊಳ್ಬಾರ್ದು.
ಅದರಿಂದ ನಾವು ಪಾಠ ಕಲಿತು ನಮ್ಗೆ ಜೀವನಕ್ಕೆ ಹಾದಿ ತೋರ್ಸೋ ಒಂದು ಮಾರ್ಗ ಅದು. ಹೌದು ಹಂಗ್ ಮಾಡಿ ಅದ್ರಲ್ಲೇ ಖುಷಿ ನೆಮ್ಮದಿ, ಅದ್ರಲ್ಲೇ ಪ್ರೀತಿ ವಿಶ್ವಾಸ ಇಟ್ಕೊಂಡು ಯಾವುದೇ ಕೆಲಸ ಸಣ್ಣದು ದೊಡ್ಡದು ಅನ್ನೋದಿಲ್ಲ, ಅದ್ರಲ್ಲೇ ಮಾಡಿರೋ ಮನುಷ್ಯ ಯಾರೇ ಆದ್ರೂನು ಮುಂದೆ ಏಳ್ಗೆ ಆಗುತ್ತೆ, ಮುಂದೆ ಬರ್ತಾರೆ. ಹೌದಮ್ಮ. ಮತ್ತಿನ್ನೇನು ಅದೇ ಇವಾಗ ಯಾವಾಗನ ನಿಮ್ಗೆ ಅನ್ಸಿದ್ಯಾ ಈ ಹೋಟೆಲ್ ಅಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ನೀವು ನೋಡಿರ್ತೀರ, ಬಿಸ್ನೆಸ್ ಅಂದ್ಮೇಲೆ ಒಂದ್ ದಿವಸ ಇದ್ದಂಗೆ ಇನ್ನೊಂದ್ ದಿವಸ ನಡೆಯಲ್ಲ, ಅಯ್ಯೋ ನನಗೆ ಬೇಡವೇ ಬೇಡಪ್ಪ ಇದು ಹೋಟೆಲ್ ಇಂಡಸ್ಟ್ರಿ ಆತರ ಯಾವಾಗನ ಅನ್ಸಿದ್ಯಾ? ಆ ಥರ ಮನಸ್ಸು ಹೋಟ್ಲ್ ಬೇಕಾದ್ರೆ ಅನ್ಸಿತ್ತು. ಅದಕ್ಕೆ ದೊಡ್ಡದು ಬೇಡ ಅಂತಾನೆ ಚಿಕ್ಕದಾಗಿ ಶುರು ಮಾಡಿದ್ದು ನೀವು. ಚಿಕ್ಕದಾಗಿ ಶುರು ಮಾಡಿದ್ದು ಅದು. ನಮ್ಮ ಕೈಲಿ ಏನಾಗತ್ತೆ ಅಷ್ಟು ಮಾಡ್ಕೊಂಡು ಇದು ಮಾಡುವ. ಕಂಟಿನ್ಯೂಸ್ ಆದರೆ ನಮ್ಗೆ ಅಷ್ಟು ಕಷ್ಟ ಆಗಲ್ಲ. ಕಾಫಿ ಟೀ ಇಟ್ಕೊಂಡು ಅದು ಬೆಡ್ಡು ಬಂಡು ಬಿಸ್ಕೆಟ್ಸು ಇಂಥ ಇಟ್ಕೊಂಡೆ ಮಾಡೋದು, ಒಂದು ಹುಡುಗನ ಇಟ್ಕೊಂಡ್ರೆ ಸಾಕು. ಹೌದು, ಹೋಟೆಲ್ ಇಂಡಸ್ಟ್ರಿ ಅನ್ನೋದು ಬಹಳ ಕಷ್ಟ ನಡೆಸಬೇಕು ಅಂದ್ರೆ ಕೆಲಸದವ್ರು ಇಲ್ಲದೆ ಇದ್ರು ನಾವು ಮಾಡ್ಬೇಕು. ಒಂದ್ ದಿವ್ಸ ಬಾಗಿಲು ತೆಗಿಯೋದು, ಒಂದ್ ದಿವ್ಸ ಹಾಕೋದು ಮಾಡಿದ್ರೆ ನಿತ್ಯ ಅದೊಂದು ಕಾಯಕವೇ ಕೈಲಾಸ ಅಂತ ಇಟ್ಕೊಂಡು ನಾವು ಕೆಲಸದವ್ರು ಇಲ್ಲದೆ ಇದ್ರು ನಾವೇ ಮಾಡಿ ಜನರಿಗೆ ಕೊಡ್ಬೇಕು ಅನ್ನೋದು ಒಂದ್ ಮನ್ಸಿರ್ಬೇಕು. ಯಾವ್ದೇ ಮಾಡಿದ್ರು ಹೌದು ನಿಜ. ಅದ್ರಲ್ಲಿ ನಾವು ಯಾವಾಗನ ಒಂದು ಸಿಚುವೇಶನ್ ಬಂದಿದೆ ಅಂದ್ರೆ ಕೆಲಸಗಾರ ಕೈ ಕೊಟ್ಟು ನೀವೇ ಹೋಟ್ಲಿಟ್ಟಾಗ 30 ಜನ ಸ್ಟ್ರೈಕ್ ಮಾಡ್ಬಿಟ್ರು. 30 ಜನನು ಆವಾಗ ಗೌರ್ಮೆಂಟ್ ಸಂಬಳ ಇಂತಿಷ್ಟೇ ಕೊಡ್ಬೇಕು ಅಂತ ರೂಲ್ಸ್ ಮಾಡಿದ್ರು ಅವರಿಗೆಲ್ಲವ. ಆ ಇದ್ರಲ್ಲಿ ಅವರು ಸಂಬಳ ಕೊಡಬೇಕು, ಆಮೇಲೆ ಇಷ್ಟು ರಜೆ ಕೊಡಬೇಕು, ಅವ್ರಿಗೆ ಇದೆಲ್ಲ ಕೊಡಬೇಕು, ಏನೇನೋ ಆಫೀಸ್ ರೂಲ್ಸ್. ಅದ್ರಂತ ಈ ಕೆಲಸದವರು ಸ್ಟ್ರೈಕ್ ಮಾಡ್ಕೊಂಡು ನಮಗೂ ಅದೇ ಥರ ಮಾಡಬೇಕು ಅಂತ ಮಾಡಿದ್ರು. ನಾವು ಮಾಡೋದು ಮಾಡ್ತಾ ಇದ್ದೆ, ಸಂಬಳ ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾ ಇದ್ದೆ, ಊಟ ತಿಂಡಿ ಕೊಡ್ತಾ ಇದ್ದೆ, ಭಾನುವಾರ ಗಿಫ್ಟ್ ಆಮೇಲೆ ಇದು ಮಾಡ್ತಾ ಇದ್ದೆ. ಎಲ್ಲೋ ಪಿಕ್ಚರ್ ಊಟಕ್ಕೋ ತಿಂಡಿಗೆ ಆಗುತ್ತಲ್ಲ, ಅವ್ರ ಕೈಯಲ್ಲಿ 10 ರೂಪಾಯಿ ಆ ಕಾಲದಲ್ಲಿ ಇಟ್ರೆ ಅವ್ರಿಗೂ ಒಂದು ಖುಷಿ, ಪ್ರೀತಿಯಿಂದ ನಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ ಅನ್ನೋ ನಮಗೂ ಭಾವನೆ. ಆ ತರದಲ್ಲಿ ನಡ್ಸ್ಕೊಂಡು ಹೋದ್ವಿ. ಅದು ಕೆಲಸದವರು ತುಂಬಾನೇ ಅವಾಗ ನೀವೇ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂತ. ಅವಾಗಲೂ ಮಾಡ್ತಾ ಇದ್ರು, ಸ್ವಂತ ಒಳಗಡೆನೆ ಇವರು ಮಾಡೋರು ಅವ್ರ ಜೊತೆಗೆ. ಆದ್ರೂನು ಕೆಲಸದವ್ರು ಇದ್ ಮಾಡ್ಬಿಟ್ರು. ಈ ಕೆಲಸದವ್ರೆ ಬೇಡ, ನಮ್ ಕೈಯಲ್ಲಿ ಏನಾಗುತ್ತ, ಗಂಡ ಹೆಂಡತಿ ಕೈಯಲ್ಲಿ ಏನಾಗುತ್ತ ಅದ್ರ ಮಾಡ್ಬಿಡುವ ಅಂತ ಹೇಳಿ ಅದ್ರ ಮಾರ್ಬಿಟ್ವಿ. ಅದ್ರ ಮಾರ್ಬಿಟ್ಟು ಇಲ್ಲ ಅಂಗಡಿ ಓಪನ್ ಮಾಡಿದ್ವಿ. ಇದು ಆ ಕಾಲದಲ್ಲೆಲ್ಲ ಎಷ್ಟು ಅಂಗಡಿಗೆ 16,000 20,000 ಕೊಟ್ರೆ ಒಂದು ಬಿಸಿನೆಸ್ ಮಾಡ್ಬೋದು. ಅಂಗಡಿ ತಗೊಳ್ಬೇಕಾದ್ರೆ 14,000 ಪಗಡಿ ಕೊಟ್ಟು ಬೇರೊಬ್ರು ಮಾಡ್ತಾ ಇದ್ರು, ಅವ್ರು ನಮಗ್ ಬಿಟ್ಕೊಡೋದಕ್ಕೆ. ಬಿಲ್ಡಿಂಗ್ ಅಲ್ಲ ಅಂದ್ರೆ ಇವಾಗ ಇರೋಂತ ವೀಣಾ ಸ್ಟೋರ್ ವೀಣಾ ಸ್ಟೋರ್ಸ್ ಅಂತಲ್ಲ, ಜಾಗ ಅದ್ರಲ್ಲಿ ಬೇರೊಬ್ರು ಅಂಗಡಿ ಕಾಂಡಿಮೆಂಟ್ ಮಾಡ್ಕೊಳ್ತಾ ಇದ್ರು. ಅವರು ಖಾಲಿ ಮಾಡಿ ನಮ್ಗೆ ಕೊಟ್ಟು ಬಿಟ್ಕೊಡ್ಬೇಕಾದ್ರೆ 14,000 ಬಿಟ್ಕೊಟ್ರು. ಆ ಬಿಲ್ಡಿಂಗ್ ಓನರ್ ಪಕ್ಕದಲ್ಲೇ ಇದ್ದಿದ್ದು. ಆವಾಗ 100 ರೂಪಾಯಿ ಬಾಡಿಗೆ ಇತ್ತು. ಅವಾಗ ಎಷ್ಟು ವರ್ಷ ಆಯ್ತು ಇದು ಪ್ರಾರಂಭ ಆಗಿ? 40 ವರ್ಷ ಆಯ್ತು. 40 ವರ್ಷ 47 ವರ್ಷ 48 ವರ್ಷ. 3 ವರ್ಷ ಹೋದ್ರೆ ಸುವರ್ಣ ಮಹೋತ್ಸವ. ಈ ಒಂದು ಪಯಣದಲ್ಲಿ ಸಾಕಷ್ಟು ಒಂದು ಶ್ರಮನ ಪಟ್ಟಿದ್ದೀರಾ, ಏಳು ಬೀಳುಗಳನ್ನ ನೀವು ನೋಡಿದ್ದೀರಾ. ಬೇರೆಯವ್ರಿಗೂ ಒಂದು ದಾರಿದೀಪ ಆಗಿ ಅವ್ರಿಗೊಂದು ಜೀವನಕ್ಕೆ ಒಂದು ದಾರಿಯನ್ನು ನೀವು ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತಾವು ತಮ್ಮ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳಮ್ಮ. ಹಲೋ ಮೇಡಮ್, ಹೇಗಿದೆ ಟೇಸ್ಟು? ಏನು ತಿಂಡಿ ತಿಂತಾ ಇದ್ದೀರಾ? ತುಂಬ ಚೆನ್ನಾಗಿದೆ. ಲೈಕ್ ನಾನು ಸಣ್ಣವಳಿದ್ದಾಗಿಂದ ಇಲ್ಲಿ ಬರ್ತಾ ಇದ್ದೀನಿ. ಓಕೆ. ಆಸ್ ಲಾಂಗ್ ಆಸ್ ಐ ರಿಮೆಂಬರ್ ಫುಡ್ ಇಸ್ ರಿಯಲಿ ಗುಡ್, ಹೋಮ್ಲಿ ಫುಡ್ ಆ್ಯಂಡ್ ಚೇಂಜ್ ಆಗಲ್ಲ ಟೇಸ್ಟ್ ಒಂಚೂರು 30 ವರ್ಷದಿಂದ. ಓಕೆ. ಆ್ಯಂಡ್ ಅಮೇಝಿಂಗ್ ಆಲ್ ಟುಗೆದರ್. ಇವ್ರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. How is the food, sir? This is my first time and I am from Mumbai, but this idli vada I have never had in Mumbai. Okay. And this is my first time and it's so good. And now I think whenever I'll come to Bangalore, I'll visit this place for just idli vada. Oh, okay. It's amazing.
So what is the difference in Bombay and here? So the difference is here the idli is so fresh, it's melting in my mouth, and the chutney is so good. The combination is so deadly that it makes me like this is my second plate. It's not even my first plate. Like, and I don't eat this much idli vada at once. That should give you the reason why it's so good. Oh, okay. Amazing. Good Thank you. taste. Thank you so much. Thank you so much. ಥ್ಯಾಂಕ್ ಯು. ಮನುಷ್ಯ ಒಂದು ಸಂಸ್ಥೆಗೆ ಒಂದು ಸಂಸ್ಥೆ ಬೆಳೆದು 4 ಜನರಿಗೆ ಒಂದು ಉದ್ಯೋಗ ಕಲ್ಪಿಸಿ ನಾನು ಮಾಡಿ ಶ್ರಮ ಪಟ್ಟಿದ್ದಕ್ಕೆ ಒಂದು ಸಾರ್ಥಕವಾಯಿತು, ಒಳ್ಳೆ ಹೆಸರು ಬಂತು. ಮನುಷ್ಯನ ಹುಟ್ಟಿ 4 ಜನಕ್ಕೆ ಆಶ್ರಯ ಕೊಟ್ಟು ಅಷ್ಟೇ ನಮಗೆ ಸಂತೋಷ. ಮುಂದುವರೆದ್ರಲ್ಲ ಅದೇ ಒಂದು ಖುಷಿ. ನಮ್ಮ ದುಡಿಮೆ ಮುಖ್ಯ ಅಲ್ಲ, ನನ್ನ ಶ್ರಮಕ್ಕೆ 4 ಜನರು ಒಂದು ಇದು ಕೊಟ್ಟಿದ್ದಕ್ಕೆ, ಬೆಂಬಲ ಕೊಟ್ಟಿದ್ದಕ್ಕೆ ನನಗೆ ಅದೇ ಸಂತೋಷ. ಈಗ ಮೊಮ್ಮಗಳು ಅಂಗಡಿಗೆ ಹೋಗ್ತಾಳೆ, ಅವಳು ನೋಡ್ಕೊತಾಳೆ. ಹಾ, ಹಂಗ್ ಮಾಡಿ ಇನ್ನಷ್ಟು ವರ್ಷ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಕೊನೆಯವರೆಗೂ. ಮೊಮ್ಮಗಳು ಎಲ್ಲಾರ್ದು ಒಂದು ಶ್ರಮ ಇದೆ ಫ್ಯಾಮಿಲಿಯಲ್ಲಿ. ಇದನ್ನ ಶ್ರಮ ಪಟ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ಖುಷಿ ನಮ್ಗೆ. ಹೀಗೆ ಮುಂದೆ ಬೆಳ್ಕೊಂಡು ಹೋಗ್ಲಿ ಅವರು. ಸೊ ಇನ್ನೂ ದೊಡ್ಡ ಮಟ್ಟದಾಗಿ ಇನ್ನ ಬೆಳೀಲಿ. ನಮಗೂ ಆವಾಗ ಸುಮಾರು ಜನ ದೊಡ್ಡ ಪ್ರಮಾಣ ಹೋಟ್ಲು ಮಾಡಿ ಇದು ಮಾಡಿ ಬೇರೆ ಬ್ರಾಂಚ್ ಎಲ್ಲ ಮಾಡಿ ಅಂತ ಹೇಳಿದ್ರು. ಅದು ಏನಾನ ಒಂದು ಐಡಿಯಾಸ್ ಇದೆಯಾ? ಯಾಕಂದ್ರೆ ಅನುಕೂಲ ನಮಗೂ ಆಗಲ್ಲ, ನಮ್ಮ ಜನ ಬೇಕು. ಎಲ್ಲ ಪೂರ್ತಿ ಕೆಲಸಗಾರ ಮೇಲೆ ಮಾಡ್ತೀನಿ ಆಗಲ್ಲ. ಹೆಸರು ಬರಲ್ಲ. ನಾವು ಒಬ್ರಿಬ್ರು ಅಂಗಡಿಯಲ್ಲಿ ಇರಬೇಕು. ಆ ಇಬ್ಬರು ಅಂಗಡಿಯಲ್ಲಿ ಇದ್ದು ನಮಗದರ ಅನುಭವ ಇದ್ದು, ಅದರಲ್ಲಿ ನಮ್ಗೆ ಅನುಭವ ಇದ್ದು ಅಕಸ್ಮಾತ್ ಮಾಡಿ ಸರಿಯಾದ್ರು ನಾನು ಹಿಂಗೆ ಮಾಡುವಂತೆ ಹೇಳುತ್ತಾ ಇರಬೇಕು. ಸೊ ಏನೇ ಒಂದು ಇದ್ರಲ್ಲೂ ಕಡಿಮೆ ಆಗ್ಬಾರ್ದು. ಕ್ವಾಲಿಟಿ ಚೇಂಜ್ ಆದ್ರೂ ಕಷ್ಟ. ರುಚಿ ನಾವು ಆವಾಗ ಆ ಕ್ವಾಲಿಟಿ ಮಾಡ್ಕೊಂಡು ಬಂದಿದ್ದಕ್ಕೋಸ್ಕರ. ಆದರೆ ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆದರೆ ಆ ಕ್ವಾಲಿಟಿಯನ್ನು ಮಾಡ್ಕೊಂಡು ಬಂದಿದ್ದಕ್ಕೆ ಇಷ್ಟು ವರ್ಷ ನಡೀತು. ಇದೇ ಇಂಥ ಬೇರೆ ಎಷ್ಟೋ ಹೋಟ್ಲ್ ಮಾಡಿದೆ, ಮುಚ್ಚಿಕೊಂಡು ಇದು ಮಾಡಿ ಲಾಸಾಗಿ ಇದು ಮಾಡಿದೆ. ನಮ್ದು ಹಂಗೇನು ಮಾಡಲಿಲ್ಲ, ಬೆಳೀತಾ ಹೋಯ್ತು ಹೊರತಾಗಿ ಇವತ್ತು ಇದಾಗಿದೆ. ಹೇಳಿ ಕೇಳಿ ಮಾಡಬೇಕು. ವಯಸ್ಸಾದ್ಮೇಲೆ ಆಧ್ಯಾತ್ಮಿಕ ದೇವರು ನಮ್ಮ ಈ ಥರದಲ್ಲಿ ಶರೀರ ಮುಪ್ಪಾಗ್ತಾ ಇರುತ್ತೆ, ಕಾಯಿಲೆ ಬರುತ್ತೆ, ಅದಕ್ಕೇನು ನಾವು ಮಾಡ್ಲಿಕ್ಕಾಗಲ್ಲ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ವ್ಯಾಯಾಮ ನಮ್ಮ ದಿನಚರಿ ಮಾಡ್ಕೊಂಡಿದ್ರೆ ಅದೇ ಒಂದು ಖುಷಿ, ಸಂತೋಷ. ನಿಮ್ ದಿನಚರಿ ಹೇಗಿದೆಯಮ್ಮ? ಅಂದ್ರೆ ದಿನಚರಿ ಅವರಿಗೂ ಕಾಲು ಆಪರೇಷನ್ ಆಗಿದೆ, ಮಂಡಿ ಆಪರೇಷನ್ ಆಗಿದೆ. 5 ತಿಂಗಳು ಆಯ್ತು. ದಿವಸ ಬೆಳಗ್ಗೆ ಎದ್ದು ನಮ್ಮ ಇದು ಪುರಸ್ಕಾರ, ಆಮೇಲೆ ಪೂಜೆ ದೇವರು ಅಂತಿರುತ್ತೆ, ಅದ್ರೆಲ್ಲ ಮಾಡ್ಕೊಂಡು ತಿಂಡಿ, ಬೆಳಗ್ಗೆ ತಿಂಡಿ ನಾವು ಮನೇಲಿ ನಮ್ಗಿಬ್ರಿಗೆ ಆದ್ರೂ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಹೊರಗಡೆಯಿಂದ ತಂದು ನಮ್ದು ಅಂಗಡಿ ಇದೆ ಅಂತ ಹೇಳ್ತೀನಿ, ಅದು ನಾವೇನು ಮಾಡಲ್ಲ. ನಮ್ಮ ಇಬ್ರಿಗಾಗ್ಲಿ ಮನೆಗೆ ಬಂದವ್ರಿಗಾಗ್ಲಿ ನಾವೇ ಮಾಡ್ಬೇಕು. ನಮ್ಮ ಆರೋಗ್ಯ ನಾವು ಹೌದು, ನಿಜ ನಿಜ. ಹೊರಗಡೆ ತಿಂಡಿ ತಂದು ತಿನ್ನೋದು ದೊಡ್ಡದಲ್ಲ. ಈಗಿನ ಕಾಲದಲ್ಲಿ ಆರೋಗ್ಯವೇ ಮುಖ್ಯ. ಹೌದು, ನಾವು ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಾವು ಎಷ್ಟು ಹೌದು ಹೌದು. ಎಲ್ಲರೂ ನೋಡಿದ್ರು ನಮ್ಗೆ ಈ ಏಜಿಗೆ ಹೋದರು. ನಾವು ಮನೆಯಲ್ಲೇ ನಮ್ಮೂರ ಅಡುಗೆ, ತಂಬಳಿ, ಅನ್ನ, ಮೊಸರು, ಹಾಲು ಇದೆಲ್ಲ ನಮ್ದೇ ಆದ ಊಟ ತಿಂಡಿ ಪದ್ಧತಿಯಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ಆರೋಗ್ಯನೂ ಇರುತ್ತೆ, ಮನಸ್ಸಿಗೆ ಸಮಾಧಾನನೂ ಇರುತ್ತೆ. ನಾವು ಮಾಡಿದ್ದು ಅನ್ನೋದೊಂದು ತೃಪ್ತಿ ಇರುತ್ತೆ, ಖುಷಿ. ನಿಜ. ಅದೇನೇ ಒಟ್ಟು ಈ ಜೀವನದ್ದು. ನಿಜ 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 100% ನಿಜ. ನೀವು ಹೇಳ್ದಂಗೆ ನಾವು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು. ನಾವು ನಮ್ಗೆ ನಾವು ಆಗೋದಿಲ್ಲ, ಈ ಕೆಲಸ ಆಗಲ್ಲ ಅಂತ ಸುಮ್ಮನೆ ಇವಾಗೂ ನನಗೆ ಅಂಗಡಿ ಮಾಡುವ ಅಂತಾರೆ, ಬೇರೆ ಅಂಗಡಿ ಮಾಡುವ ಹೋಗಲ್ಲ, ಅಂಗಡಿ ಮಾಡುವ ಅಂತಾರೆ. ನಾನ್ ಯಾಕೆ ಮಾಡ್ಬೇಕು? ಇನ್ನು ಮಕ್ಳು ಅವ್ರಿಗೆ ಮದ್ವೆ ಆಯ್ತು, ಮನೆ ಆಯ್ತು, ಮಗಳಿಗಾಯ್ತು, ಮಗನಿಗಾಯ್ತು. ನಾವು ಮಾಡೋ ಕರ್ತವ್ಯ ಎಲ್ಲರಿಗೂ ಆಗಿದೆ. ಇನ್ನು ನಾವು ಆಧ್ಯಾತ್ಮಿಕ ನಮ್ಮದೇ ಆದ ನಾವು ಏನಿದೆ
ಹೌದು ಜೀವನ ನಿಜ. ಖುಷಿ ಪಡ್ಬೇಕು. ಇಷ್ಟು ದಿವಸ ಕೆಲ್ಸದಲ್ಲಿ ತೊಡಗಿದ್ವಿ, ಇನ್ನು ಮುಂದೆ ನಮ್ ಜೀವನ ಒಂಥರ ಖುಷಿ, ನಮ್ಮ ಆರೋಗ್ಯ. ಒಂದು ಆರೋಗ್ಯ, ಒಂದು ಆಧ್ಯಾತ್ಮಿಕ, ಈ ಇದ್ರಲ್ಲಿ ನಾವು ತೊಡ್ಕೊಳ್ಬೇಕು. ಇನ್ನು ವಯಸ್ಸು ಅಂದ್ರೆ ಏನು, ವಯಸ್ಸಾದ್ಮೇಲೆ ಆ ತರದಲ್ಲಿ ನಾವು ಬಂದ್ಬಿಟ್ರೆ ಅದೇ ಒಂದು ಖುಷಿ, ಮನಸ್ಸಿಗೆ ಸಮಾಧಾನ. ಹೌದು ಹೌದು. ನಾವು ಏನೂ ಇಲ್ಲ ನಮ್ಮ ಇದರಿಂದ, ಇಷ್ಟ್ರ ಮಟ್ಟಿಗೆ ಬಂದಿದ್ದೇವೆ, ನಮ್ಮ ದುಡಿಮೆಯಿಂದ ಇಷ್ಟು ಮಟ್ಟಿಗೆ ಬಂದು ಎಲ್ಲರಿಗೂ ಇದು ಮಾಡಿದಾರಲ್ಲ, ಅದೇ ಸಂತೋಷ. ಖುಷಿ, ಸಂತೋಷ. ತೃಪ್ತಿ. ಈಗ ನಮ್ಮ ಅಂಗಡಿ ನಡೆಸ್ತಾ ಇರೋ ಅಂಗಡಿ ಸೇಲಿಗೆ ಬಂದಿತ್ತು. ಓ 40 ವರ್ಷ ಹಿಂದೆ. ಆವಾಗ ನಮ್ಮ ಕೈಯಲ್ಲಿ ದುಡ್ಡಿಲ್ಲ, 2 ಲಕ್ಷ, ಬರೀ 2 ಲಕ್ಷ. 2 ಕೋಟಿ ಸಮಾನ. ಹೌದು ಹೌದು, ಅವಾಗ ಅದೇ ದೊಡ್ಡದು. ನಮ್ಮ ಹತ್ರ 2 ಲಕ್ಷ. ತಗೊಳ್ಳಿಕ್ಕಾಗಲ್ಲ. ಬ್ಯಾಂಕ್ನವರೆಲ್ಲ ಅವಾಗೆಲ್ಲ ಇಷ್ಟೊಂದು ಹೆಲ್ಪ್ ಇರ್ಲಿಲ್ಲ. 5,000 10,000 ಲೋನ್ ತಗೊಳ್ಳೋದೇ ತುಂಬಾ ಕಷ್ಟ ಆಗ್ತಿತ್ತು. ಹೌದು. ಹಾಗ್ ಮಾಡಿ ಆ ಜಾಗ ಎಲ್ಲ ಕೈ ತಪ್ಪಿ ಹೋಯ್ತು. ನಮ್ದು ಅಂತ ಸ್ವಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲೋಗಿದ್ರೆ ಯಾರ್ದಾದ್ರು ಹೆಲ್ಪ್ ಇದ್ದಿದ್ರೆ ಆ ಜಾಗ ನಮ್ದೇ ಆಗ್ತಿತ್ತು. 2.5 ಲಕ್ಷ ಆ ಕಾಲದಲ್ಲಿ. 2 ಲಕ್ಷ. 2 ಲಕ್ಷ. ಇವಾಗ 2 ಲಕ್ಷ ಏನು ಇಲ್ಲ ಇವಾಗ ಹೇಳ್ಬೇಕಂದ್ರೆ. ಕೋಟಿ ಅಂದ್ರೂ ತಗೊಳ್ಳೋದು. ಹೌದು, ಈ ಹೌದು. 20 ಕೋಟಿ ಅಂದ್ರೂ ಕೊಡಲ್ಲ. ಹೌದು ಹೌದು ನಿಜ. ಅಂದ್ರೆ ಸಾರ್ದು ಹೇಳ್ಬೇಕಂದ್ರೆ ಅವ್ನ ತಂದೆ ತಾಯಿ ಇಲ್ದಿರ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಎಷ್ಟು ಅಂದ್ರೆ ವಿಲ್ ಪವರ್ ಇರ್ಬೇಕು. ನಾವು ನಾನು ಇದು ಮಾಡ್ತೀನಿ ಅನ್ನೋ ಛಲ ಇದ್ರೆ. ಹೆಲ್ಪ್ ಇದ್ರೂನು ಎಷ್ಟೋ ಜನ ಮಕ್ಕಳು ಹೌದು ಹೌದು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಹೌದಮ್ಮ. ಆದ್ರೆ ಇವರು ತಂದೆ ತಾಯಿ ಇಲ್ದೇನೆ, ತಂದೆ ತಾಯಿ ಇಲ್ಲ, ಒಬ್ರು ಹೆಲ್ಪ್ ಒಂದ್ ದುಡ್ಡಿನ ಹೆಲ್ಪ್ ಇಲ್ಲ. ಇಷ್ಟು ಮುಂದೆ ಬಂದ್ರಲ್ಲ, ಅದೇ ಹೌದು, ಒಂದು ನಮ್ಮ ತಂದೆ ಆಸ್ತಿ ದುಡ್ಡು ಏನು ಮಾಡಿಟ್ಟಿಲ್ಲ. ಅವ್ರು ಮಾಡಿದ್ದು ಅವ್ರಿಗೆ ಇದಾಗಲಿಲ್ಲ. ಇಟ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಓ 15 ಎಕರೆ 16 ಎಕರೆ ಅಡಿಕೆ ಜಮೀನು, ಅಡಿಕೆ ತೋಟ, ಹಾ ಹಾ ಹಾ. ಒಂದೇ ಕಾಂಪೌಂಡ್. ಅವರಿಗೆ ಅದು ಅವರಿಗೂ ಅಷ್ಟೇ ಕಷ್ಟ ಇತ್ತು. ಹೌದು ಈಗ 100 ವರ್ಷ ಹಿಂದೆ, ಬೆಲೆ ಇರ್ಲಿಲ್ಲ ಆವಾಗ. 100 ವರ್ಷ ಮೇಲೆ ಆಯ್ತು. ಆಗ ಕಾಲದಲ್ಲಿ ಅವಾಗ ಅಡಿಕೆಗೂ ಬೆಲೆ ಇಲ್ಲ, ಜಮೀನಿಗೂ ಬೆಲೆ ಇಲ್ಲ. 8-10 ರೂಪಾಯಿ ಒಂದ್ ಚೀಲದ ಅಡಿಕೆ ಆ ಕಾಲದಲ್ಲಿ ಓ. ಹಂಗಿತ್ತು. ಈಗ ಇವಾಗ 50,000 ಹೌದು ಹೌದು. ಇಲ್ಲಿಗೆ ಎಲ್ಲಿ ಅದು 1000 ಪಟ್ಟು ಹೆಚ್ಚಾಗ್ಬಿಟ್ಟಿದೆ. ರೂಪಾಯಲ್ಲಿ 50,000 ಹೇಳಿ. ಆ ತರ ಬೆಳ್ಕೋತ ಜೀವನ ಮುಂದೆ ನೋಡ್ಕೋತ ಬಂದ್ರಿ. ಎಲ್ಲಾ ತರದ್ದು ಸಣ್ಣ ಇದ್ರಿಂದ ಹಿಡಿದು ಅಂಬೆಗಾಲಿಡೋ ಮಗುನಿಂದ ಹಿಡಿದು ಕೊನೆ ತನಕ ನೋಡಿ ಖುಷಿ, ಸಂಭ್ರಮ. ಈ ಮನುಷ್ಯ ಜನ್ಮ ಬಂದಿದ್ದಕ್ಕೆ ಇಷ್ಟ್ರ ಮಟ್ಟಿಗೆ ನಮ್ಗೆ ದೇವರು ಕರುಣೆ ತೋರ್ಸಿ ಮಾಡಿದ್ನಲ್ಲ, ಕೈ ಹಿಡಿದು ನಡೆಸಿದ್ನಲ್ಲ, ಕೊನೆ ತನಕ ಈ ಭಾಗ್ಯ ಇಟ್ಬಿಡಪ್ಪ. ಇನ್ನೊಬ್ರು ಅವಲಂಬಿಸ್ಕೊಂಡ್ ಇಲ್ದೆ ನಮ್ಮಿಂದ ನಾಡ್ದೆ ಪಡ್ಸೇವೆ ಆಗದೆ ಮುಕ್ತಿ ಕೊಟ್ಬಿಟ್ರೆ ಸಾಕು. ಅದೇ ಒಂದು ಖುಷಿ ನಮ್ಗೆ. ಅವರು ಅನಾಯಾಸ ಮರಣ ಕೇಳ್ತಾರೆ. ಆದ್ರೆ ನಮ್ಮ ಕರ್ಮಾನುಸಾರ ಏನೇನ್ ಅನುಭವಿಸ್ಬೇಕ ನಮ್ಗೆ ಗೊತ್ತಾಗಲ್ಲ, ಅನುಭವಿಸ್ಕೊಂಡೇ ಹೋಗ್ಬೇಕು. ಹೌದು. ಅವ್ರ ಕಷ್ಟ ಅಂತ ತಿಳಿಬಾರ್ದು, ಅದ್ರಲ್ಲಿ ನಾವು ಜಯಿಸ್ಕೊಂಡು ಹೋಗ್ಬೇಕು. ಸಮುದ್ರದ ಅಲೆ ಬರ್ತಾ ಇರುತ್ತೆ, ಕಷ್ಟ ಸುಖ ಎಲ್ಲದನ್ನು ಅದ್ರೆಲ್ಲ ದಾಟ್ಕೊಂಡು ಒಂದ್ ದಡ ಸೇರಿದ್ರೆ ಅಲ್ಲಿಗೆ ಒಂದು ಮನುಷ್ಯ ಹುಟ್ಟಿದ್ದಕ್ಕೆ ಒಂದ್ ಸಾಧನೆ ಮಾಡ್ತಾನೆ. ಬಹಳ ಒಂದು ಅದೇ ಈಗಿನ ಕಾಲಕ್ಕೆ ಯುವಕರಿಗಾಗಿರ್ಬೋದು, ಯಾರಿಗೆ ಆಗಿರ್ಬೋದು, ಹಿರಿಯರಿಗೆ ಆಗಿರ್ಬೋದು, ಒಂದು ಮಾರ್ಗದರ್ಶನ ನಿಮ್ಮ ಮಾತುಗಳು ನಿಜವಾದ ಮಾತುಗಳು. ಒಂದಾಗಿ ಹಿಗ್ಬಾರ್ದು, ಹೊರಗ್ಬಾರ್ದು. ಎಷ್ಟು ಕಷ್ಟದಲ್ಲಿ ಜೀವನ ಸಾಗಿಸಿದ್ರೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಯಾವುದೇ ಮನುಷ್ಯಂಗಾದ್ರೂ ಒಂದ್ ಬರುತ್ತೆ, ಒಂದ್ ಹೋಗುತ್ತೆ, ಮತ್ ಸುಖ ಬರುತ್ತೆ. ಹಗಲು ರಾತ್ರಿ ಇದ್ದಂಗೆ ನಮ್ ಜೀವನನು ಕಷ್ಟ ಸುಖ ಇದ್ರೊಳಗೆ ಬೆರ್ತು ನಾವು ಸಾಗ್ಬೇಕೇ ಹೊರತಾಗಿ ಅದ್ರಿಂದ ನಮ್ಮದೇ ಆದ ಪ್ರತಿಷ್ಠೆ, ಘನತೆ, ಗೌರವ ನಮ್ಮ ಹತ್ರ ಇರ್ತದೆ. ಮಾಡ್ಲಿಕ್ಕೂ ಆಗಲ್ಲ, ತಗೊಳ್ಳಿಕ್ಕೂ ಆಗಲ್ಲ. ಆ ದೇವ್ರ ಕೃಪೆ, ಗುರುನ ಅನುಗ್ರಹ ಇದ್ರೆ ಯಾವುದೇ ಮನುಷ್ಯಂಗಾದ್ರೂ ಕೈ ಹಿಡಿದು ನಡೆಸ್ತಾನೆ ಆ ಗುರು. ಹೌದು. ದೇವ್ರ ಕೈ ಬಿಟ್ರು ಗುರು ಕೈ ಬಿಡಲ್ಲ ಅಂತ. ಹೌದು. ಹಾಂಗ್ ಮಾಡಿ ಗುರುನ್ ಮಾರ್ಗ, ಗುರುನ್ ದರ್ಶನ ಎಲ್ಲ ಇದ್ರೆ ಮಾತ್ರ ನಾವು ಈ ಭವಬಂಧನ ದಾಟ್ಬಹುದು. ಇಲ್ಲ ಅಂದ್ರೆ ಆಗಲ್ಲ. ಅದಕ್ಕೇನೆ ದೇವ್ರ ನಂಬಿ ನಡೆಯೋದು ದಿನಚರಿ. ದೇವ್ರಿಗೆ ಒಂದ್ ಕೈ ಮುಗಿದು ಬಿಟ್ಟು ಶುರು ಮಾಡ್ಬಿಟ್ರೆ ಗೊಳಿಸ್ತಾನೆ ಅವನೇನೆ. ನಿಜ ನಿಜ. ಸಂಜೆ ಬೆಳಗು ಆಗ್ತಾ ಇರುತ್ತೆ. ನಮ್ ಕೈ ಮಾಡೋದು ಅಂದ್ರೆ ಏನೂ ಇಲ್ಲ. ನಮ್ ಕೈಯಲ್ಲಿ ಯಾವುದು ನಮ್ ಕೈಯಲ್ಲಿ ಆಗಲ್ಲ. ಆ ದೇವ್ರ ನಿಮಿತ್ತದಿಂದ ಆಗ್ಬೇಕು ಹೊರತಾಗಿ ನಮ್ ಕೈಯಲ್ಲಿ ಮಾಡೋದು ಏನೂ ಇಲ್ಲ. ಅಮ್ಮ ನಾವು ಮಾಡಿದ್ ಏನೂ ಇಲ್ಲ. ಆ ದೇವ್ರ ಕೃಪೆ, ಆ ದೇವ್ರ ದಯದಿಂದ ಗುರು
ಆಶೀರ್ವಾದದಿಂದ ಇಲ್ಲಿ ತನಕ ಬಂದ್ವಿ, ಇನ್ನು ಕೊನೆ ದಡ ಮುಡಿಸ್ಬಿಟ್ಟು ಸಾಕು. ಸರ್ ಹೇಗಿದೆ, ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ನನಗೆ ಇಂಟ್ರಡ್ಯೂಸ್ ಮಾಡಿರೋದು ನಮ್ಮ ಫಾದರ್ ಅವರು. ಓಕೆ. ಅವರು ಮತ್ತು ಅವ್ರ ಫಾದರ್ ತುಂಬ ವರ್ಷದಿಂದ ಬರ್ತಿದ್ದಾರೆ. ಓಕೆ. ಇಲ್ಲಿ ಇಡ್ಲಿ ಹೂವು ಥರ ಇದೆ, ತುಂಬ ಚೆನ್ನಾಗಿದೆ ಇಡ್ಲಿ. Okay. ಚಟ್ನಿ ಬೇರೆ ಖಾರವಾಗಿದೆ, ತುಂಬ ಚೆನ್ನಾಗಿದೆ. ಸೊ ಏನೆಲ್ಲ ಚೆನ್ನಾಗಿ ಸಿಗುತ್ತೆ ಅಲ್ಲಿ? ಏನು ತಿಂಡಿ ಇಲ್ಲಿ ನೀವು ಯೂಶಲಿ ನಾನು ಬರ್ತಾ ಬಂದರೆ ಬರೀ ಇಡ್ಲಿ ವಡ ಬರುತ್ತೆ. ಇಡ್ಲಿ ವಡ ಓನ್ಲಿ ಟು ಈಟ್ ದಟ್ ಐ ಕಮ್ ಹಿಯರ್. ಸೊ ಇಡ್ಲಿ ವಡ ಇಸ್ ಮೈ. ಸೊ ಅದರ್ ದೆನ್ ದಿಸ್ other than this, today I want to try the shaughe baat and kesari baat. ಓಕೆ. ಸೊ ಅದು ನೋಡೋಣ ಹೆಂಗಿರುತ್ತೆ. Okay. ಆದರೆ ಇಲ್ಲಿ ಬಂದರೆ ಬರೀ ಇಡ್ಲಿ ತಿನ್ನಕ್ಕೆ ಬರೋದು, ಇಡ್ಲಿ ಆ್ಯಂಡ್ ವಡ. ಇಡ್ಲಿ ಆ್ಯಂಡ್ ವಡ ತುಂಬ ಫ್ರೆಶ್ ಆಗಿದೆ, ಓಕೆ. ತುಂಬ ಚೆನ್ನಾಗಿದೆ ವಡ ಮತ್ತು ಇಡ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.